ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮ ಖಂಡಿಸಿ ಮಂಡ್ಯ ನಗರದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು, ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಧರಣಿಯನ್ನು ನಡೆಸಿದರು. ಮಂಡ್ಯ ನಗರದ ಕಾವೇರಿ ಉದ್ಯಾನವನದ ಮುಂಭಾಗದಲ್ಲಿ ಜಮಾಯಿಸಿದ ಸಾವಿರಾರು ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಮೊಳಗಿಸಿ ಕೇಂದ್ರದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಅಲ್ಲದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶನ ಮಾಡಿ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ನಾಯಕರ ಪರ ಜಯಘೋಷಗಳ ಜೊತೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಕೇಂದ್ರದ ಎನ್ಡಿಎ ಸರ್ಕಾರ, ಪ್ರಧಾನಿ ಮೋದಿ, ಸಚಿವರಾದ ಅಮಿತ್ ಶಾ, ಕುಮಾರಸ್ವಾಮಿ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿದ್ರು. ಈ 4 ಜನರ ಮೇಲೆ ಏನು ಗವರ್ನರ್ ಹತ್ರ ಇದೆ, ಗವರ್ನರು ಗೌರವಿತವಾಗಿ ಆ ಹುದ್ದೆಗೆ ಗೌರವವನ್ನು ಕೊಟ್ಟು ಖಂಡಿತ ಕೂಡಲೇ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನ ಇವತ್ತು ಈ ರಾಜ್ಯದ ಎಲ್ಲ ಜಿಲ್ಲೆ ಮೂಲಕ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡಿ ಜಿಲ್ಲಾ ಡಿಸಿ ಅವರ ಮೂಲಕ ಅವರಿಗೆ ಮೆಮೊರಂಡಮ್ ಕೊಡ್ತಾ ಇದ್ವಿ. ಕೂಡಲೇ ಕುಮಾರಸ್ವಾಮಿಯವರು, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ನಿರಾಣಿಯವರ ಮೇಲೆ ತಕ್ಷಣ ಇವತ್ತು ಹೇಗೆ ಈ ರೀತಿ ಕೊಟ್ಟರು, 6 ತಿಂಗಳು 1 ವರ್ಷ ನಿಮ್ಮಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಈ ಬಾಕಿ ಇರ್ತಕ್ಕಂಥ ಈ ಪ್ರಾಸಿಕ್ಯೂಷನ್ ಕೇಳಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ತನಿಖೆ ಕಂಪ್ಲೀಟ್ ಮಾಡಿಕೊಟ್ಟಿರ್ತಕ್ಕಂಥ ಕೂಡಲೇ ಕ್ರಮವನ್ನ ತಗೋಬೇಕು. ಇಲ್ಲದೆ ಇದ್ರೆ ನೀವು ಈ ಒಂದು ಸ್ಥಾನಕ್ಕೆ ಕೊಡೋ ಗೌರವ ಅಲ್ಲ. ನೀವು ಬಿಜೆಪಿಯವರು, ಜನತಾದಳದವರು ಒತ್ತಡಕ್ಕೆ ಮಾಡಲು ಈ ಸಂವಿಧಾನ ಪೀಠವನ್ನು ದುರುಪಯೋಗ ಮಾಡಬೇಡಿ ಅನ್ನೋದನ್ನ ಹೇಳಿ, ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಸಂವಿಧಾನದ ರಕ್ಷಣೆ ಮಾಡಬೇಕಾದ ರಾಜ್ಯಪಾಲರು ಕೇಂದ್ರದ ಎನ್ಡಿಎ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಾ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿರುವ ಪ್ರಕರಣಗಳು ಸಾಕಷ್ಟಿವೆ. ಆದರೆ ರಾಜ್ಯಪಾಲರು ವ್ಯಕ್ತಿಯೋರ್ವರ ಖಾಸಗಿ ದೂರನ್ನು ಆಧರಿಸಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ನೀಡುವ ಮೂಲಕ ಸಂವಿಧಾನದತ್ತವಾಗಿ ಆಯ್ಕೆಯಾದ ಸರ್ಕಾರವನ್ನು ಅಭದ್ರಗೊಳಿಸುವಂತಹ ಸಂವಿಧಾನ ವಿರೋಧಿ ಕಾರ್ಯ ನಡೆಸಿದ್ದಾರೆ ಅಂತ ಕಿಡಿಕಾರಿದ್ರು. ನಾಡಿನ ಜನತೆ ಕೊಟ್ಟಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ತೀರ್ಮಾನ ಅದು ಸಂವಿಧಾನಿಕವಾದದ್ದು ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೋತೀವಿ. ಇಂಥ ಸಾಂವಿಧಾನಿಕ ಸರ್ಕಾರವನ್ನ ಸಹಿಸ್ಕೊಳ್ಳಕ್ಕಾಗ್ದೇನೆ ಅವತ್ತು ಇನ್ನೇನು ಚೌಚೌ ಸರ್ಕಾರ ಆಗ್ಬಿಡುತ್ತೆ, ನಾನಿಲ್ದೆ ಸರ್ಕಾರ ಆಗಲ್ಲ ಅಂತ ಅಂದ್ಬಿಟ್ಟು ಸಿಂಗಾಪುರ್ನಲ್ಲಿ ಕೂತ್ಕೊಂಡು ಒಬ್ರು ಬಿಜೆಪಿಗಾರು ಅನ್ಬೇಕು, ಕಾಂಗ್ರೆಸ್ಗಾರು ಅನ್ಬೇಕು, ವ್ಯಾಪಾರಕ್ಕೆ ನನಗೆ ಸಿಂಗಾಪುರಕ್ಕೆ ಬಂದ್ವಿ ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ರು. 39-19 ಆಯ್ತು. ಅವತ್ತಿಂದ ಅವರೊಂದು ಕುತಂತ್ರವನ್ನ ಮಾಡ್ತಾ ಬಂದ್ರು ಪುಣ್ಯಾತ್ಮ. ಬಿಜೆಪಿ ಅವ್ರಿಗೆ ಇನ್ನೊಂಥರ ಹೊಟ್ಟೆ ನೋವು ಅಂತ. ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ಈ ರೀತಿ ತೀರ್ಮಾನ ಕೊಟ್ಟಿದ್ದಾರಲ್ಲ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಮತ್ತೆ ಆಳ್ವಿಕೆಗೆ ಬಂದ್ಬಿಡ್ತಲ್ಲ ಅನ್ನೋಂಥ ನೋವನ್ನ ತೋಡ್ಕೊಳಕ್ಕಾಗ್ದೇನೆ ಕೈ ಈಸ್ಕೊಂಡು ಕುಳ್ತಿದ್ರು. ಒಳಗೆ ಹುನ್ನಾರ ಮಾಡೋದು. ಈ ಹುನ್ನಾರ ಎಲ್ಲಿಗೆ ಬಂತು? ಯಾವ್ದಾರು ಒಂದು ತಪ್ಪನ್ನು ಹುಡುಕ್ರಪ್ಪ, ಯಾವ್ದಾರು ಮಂತ್ರಿ ಮೇಲೆ, ನಮ್ ಜಿಲ್ಲಾ ಮಂತ್ರಿ ಮೇಲೆ ಪ್ರಾರಂಭದಲ್ಲೇ ಮಾಡಿದ್ರು. ರಾಜೀನಾಮೆ ಕೊಡ್ಬೇಕು ಅಂದ್ರು. ಒಂದು ಆರೋಪನ ನಿರೂಪಣೆ ಮಾಡಕ್ ಆಗ್ಲಿಲ್ಲ. ಹಲವಾರು ಮಂತ್ರಿ ಮೇಲೆ ಹೇಳಿದ್ರು, ಯಾವುದನ್ನು ನಿರೂಪಣೆ ಮಾಡಕ್ಕಾಗ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಕಿರುಕುಳನ ಈ ನಾಡು ಯಾವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಿರುಕುಳವನ್ನ
ಬಿಜೆಪಿ ಜೆಡಿಎಸ್ ಅವರು ಕೊಟ್ಟರು. ಈಗಲೂ ಈ ಪ್ರಕರಣದ ಹಿನ್ನೆಲೆಯನ್ನು ನಾನು ವಿವರವಾಗಿ ಹೇಳಬೇಕು ಅಂದ್ರೆ, ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಯಾವ ಕಾರಣಕ್ಕೆ ಮಾಡಿದ್ದಾರೆ? ಸನ್ಮಾನ್ಯ ದೇವೇಗೌಡರು ವೀಲ್ ಚೇರ್ ಅಲ್ಲಿ ಎಷ್ಟು ಸಾರಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿನ ಭೇಟಿ ಮಾಡಿದ್ರು? ಯಾವ ಕರ್ನಾಟಕದ ಯಾವ ಯೋಜನೆಗೋಸ್ಕರ ಇವರು ಚರ್ಚೆ ಮಾಡ್ತಿದ್ದಾರೆ? ಪ್ರವಾಹ ಬಂದು ನಾನಲ್ಲಿ ಜನ ತತ್ತರಿಸಿದ್ರೆ ಅದಕ್ಕೋಸ್ಕರ ಹೋಗಿದ್ರ? ಹಿಂದಿನ ವರ್ಷ ನಾವು ಬರದಿಂದ ನರಳಿದ್ವಲ್ಲ, ಆ ಸಂದರ್ಭದಲ್ಲಿ ನಾಡಿನ ಜನತೆಗೆ ಬರ ಪರಿಹಾರಕ್ಕೋಸ್ಕರ ಹಣ ಬಿಡುಗಡೆ ಮಾಡ್ಸಕ್ ಹೋಗಿದ್ರ? ಇಡೀ ನಾಡಿನಲ್ಲಿ ನಿರುದ್ಯೋಗ ವ್ಯವಸ್ಥೆ ಇಷ್ಟು ತಾಂಡವ ಆಡ್ತಾ ಇದ್ರೆ ಅದರ ಬಗ್ಗೆ ಚರ್ಚೆ ಮಾಡಕ್ ಹೋಗಿದ್ರ? ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ನಿರಾಣಿ, ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವಾರು ನಾಯಕರ ವಿರುದ್ಧ ತನಿಖಾ ಸಂಸ್ಥೆಗಳೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ತಿಂಗಳುಗಳೇ ಉರುಳಿದ್ರೂ ಈವರೆಗೂ ಅನುಮತಿ ನೀಡದ ರಾಜ್ಯಪಾಲರು, ಸರ್ಕಾರದ ಯಾವ ತನಿಖಾ ಸಂಸ್ಥೆ ಅನುಮತಿ ಕೇಳದಿದ್ರೂ ಕೇವಲ ಖಾಸಗಿ ವ್ಯಕ್ತಿಗಳನ್ನ ದೂರನ್ನಾಧರಿಸಿ ತನಿಖೆಗೆ ಅನುಮತಿ ನೀಡಿರುವುದು ಎನ್ಡಿಎ ನಾಯಕರ ರಾಜಕೀಯ ಕುತಂತ್ರವಾಗಿದ್ದು ಇಂತಹ ಬೆದರಿಕೆಗೆ ಕಾಂಗ್ರೆಸ್ ಮಣಿಯೋದಿಲ್ಲ ಅಂತ ಎಚ್ಚರಿಸಿದ್ರು. ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ರಾಜ್ಯ ಬಿಜೆಪಿಯ ಅಧ್ಯಕ್ಷರ, ನೀವು ಮೈಸೂರಿನ ಮೋಡದಲ್ಲಿ ನಿಮ್ಮವ್ರಿಗೆ ಯಾರಿಗೂ 50-50 ಅನುಪಾತದಲ್ಲಿ ಅಥವಾ ಬೇರೆ ರೀತಿ ನಿವೇಶನಗಳು ಕೊಡಿಸಿಲ್ವಾ? ಅದರ ದಾಖಲಾತಿಗಳು ಕೊಟ್ಟರೆ ನೀವು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಸನ್ಮಾನ್ಯ ವಿಜೇಂದ್ರ ಅವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆ ದಾಖಲಾತಿಯನ್ನ ಕೊಟ್ರೆ ನೀವು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸಿದ್ಧ ಇದ್ರೆ ಅಥವಾ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಸ್ಕೊಳ್ಳಿಕ್ಕೆ ತಾವು ಸಿದ್ಧ ಇದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಅವತ್ತು ಮುಖ್ಯಮಂತ್ರಿ ಆಗಿದ್ದವ್ರು ಯಾರು? ಅವತ್ತು ನಿಮ್ಮ ಮನೆಗಳಿಗೆ ನೀವು ಬೆನಿಫಿಟ್ ತಗೊಂಡಿಲ್ವಾ? ನ್ಯಾಯಯುತವಾಗಿ ಬರಬೇಕಾದಂತ ಹಕ್ಕನ್ನ ಕೇಳಿದ್ರೆ ನಿಮಗೆ ಅದು ಅಪರಾಧ ಆಗ್ತದೆ. ನಿಮ್ಮ ಪ್ರಭಾವ ಬೀರಿ ನಿಮ್ಮ ಕುಟುಂಬದ ಸದಸ್ಯರುಗಳಿಗೆ ನಿವೇಶನವನ್ನ ಕೊಟ್ಟಿದ್ದೀರಲ್ಲ, ಅದು ಅಪರಾಧ ಅಲ್ವಾ? ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಪ್ರತಿಭಟನೆ ಮಾಡ್ತೀರಿ ಗಾಂಧಿ ಪ್ರತಿಮೆ ಮುಂದೆ ಅಂತದ್ದು ನನ್ನ ಪ್ರಶ್ನೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕಿ, ಚಿತ್ರನಟಿ ಭಾವನಾ, ಶಾಸಕರಾದ ನರೇಂದ್ರ ಸ್ವಾಮಿ, ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ರವಿಕುಮಾರ್, ಮೈಶುಗರ್ ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಕೆಪಿಸಿಸಿ ನಾಯಕ ದಡದಪುರ ಶಿವಣ್ಣ, ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರಗ್ರಾಹಕರ ಸಂಘದ ವತಿಯಿಂದ ಮತ್ತು ಸ್ಪಂದನ ಆಸ್ಪತ್ರೆಯ ಸಹಯೋಗದೊಂದಿಗೆ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದ ಕಾರ್ಯಕ್ರಮ ಮಂಡ್ಯದ ಕಾವೇರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಛಾಯಾಚಿತ್ರಗ್ರಾಹಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ನೀಡೋ ಪ್ರಾಮಾಣಿಕವಾಗಿ ದೊರಕಿಸುವಂತಹ ಕೆಲಸ ಮಾಡುವುದಾಗಿ ತಿಳಿಸಿದರು. ಮಾಂಡವ್ಯ ಛಾಯಾಗ್ರಾಹಕರ ಸಂಘ 1939 ಸ್ಥಾಪನೆಗೊಂಡಿದೆ. 85 ವರ್ಷ ಇತಿಹಾಸ ಕಂಡಿರ್ತಕ್ಕಂಥ ವೃತ್ತಿಪರ ಕ್ಷೇಮಾಭಿವೃದ್ಧಿ ಮತ್ತು 718 ಛಾಯಾಗ್ರಾಹಕರು ತಾಲೂಕು ಮಟ್ಟದಲ್ಲಿ ಎಲ್ಲ ಸೇರಿದ್ರೆ 1600 ಗ್ರಾಹಕರಿದ್ದೀರ. ಇದು 185ನೇ ಒಂದು ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಒಂದು ರಕ್ತದಾನ ಶಿಬಿರ ಮತ್ತು ವೃತ್ತಿಪರ ಕ್ಷೇಮಾಭಿವೃದ್ಧಿ ಶ್ರಮಿಸುತ್ತಿರ್ತಕ್ಕಂಥದ್ದು, ಕಷ್ಟ ನೋವುಗಳಿಗೆ ಈ ರೀತಿ ಅನೇಕ ನಿಮ್ಮ ಕುಟುಂಬದ ಮಕ್ಕಳುಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡತಕ್ಕಂಥದ್ದು ಇವೆಲ್ಲ ಮಾಡ್ತಾ ಬಂದಿದ್ದಾರೆ. ಈಗ ರವಿಯವರು ಹೇಳಿದ್ದಕ್ಕೆ ನಿಮ್ಮನ್ನು ಸಹ ಸರ್ಕಾರ ಒಂದು ಈ ಕಾರ್ಮಿಕರ ಸಂಘಟನೆಯಲ್ಲಿ ಗುರುತಿಸಿ ನಿಮಗೂ ಸೌಲಭ್ಯ ಕೊಡಬೇಕು ಅಂತ 100 ಮಾಡಿಸ್ಕೊಳ್ಳೋಣ. ನಿಮಗೆ ನೀವು ಕೇಳ್ತಕ್ಕ ಆಗಿದೆ ಆಗಿದ್ದರೆ
ಸೌಲಭ್ಯ ಅವಶ್ಯಕತೆ ಇದ್ದಲ್ಲಿ ಖಂಡಿತ ಮಾಡಿಸ್ಕೊಳ್ಳೋಣ. ಆಯಿತು, ಒಂದು ಅರ್ಜಿ ಕೊಡಿ ನಗರಸಭೆಗೆ, ಶಾಸಕರಿಗೆ, ನಾನು ಕಮಿಷನ್ಗೆ ಹೇಳ್ತೀನಿ, ಶಾಸಕರು ಇರ್ತಾರೆ, ಸೊ ಕೊಡಿಸ್ಕೊಳ್ಳೋಣ ಖಂಡಿತ. ಸೊ ಏನು ನಿಮ್ಮ ಅವಶ್ಯಕತೆ ಇರ್ತಕ್ಕಂಥ ಇದಿರುತ್ತೆ ಅದನ್ನೆಲ್ಲವನ್ನು ಸಹ ಮಾಡೋಣ. ಇನ್ನು ಶಾಸಕ ಪಿ ರವಿಕುಮಾರ್ ಗೌಡ ಮಾತನಾಡಿ, ನಿವೇಶನ ಇಲ್ಲದವರಿಗೆ ಹಾಗೂ ವಸತಿ ಇಲ್ಲದ ಛಾಯಾಗ್ರಾಹಕರಿಗೆ ಸರ್ಕಾರದಿಂದ ನಿವೇಶನ ಹಾಗೂ ವಸತಿಯನ್ನ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಛಾಯಾಚಿತ್ರ ವೃತ್ತಿಪರ ಛಾಯಾಚಿತ್ರಕಾರರ ಇವತ್ತು ಸಮಾವೇಶ ಮಂಡ್ಯದಲ್ಲಿ ನಡೀತಾ ಇದೆ. ಹಲವು ಸಮಸ್ಯೆಗಳನ್ನ ಇಟ್ಕೊಂಡು ಬಹಳ ಜನಕ್ಕೆ ನೆನಪಿಡುವಂತ ಚಿತ್ರಗಳನ್ನ ತೆಗೆದುಕೊಂಡು ಒಂದು ಮದುವೆ ಫೋಟೋ ತೆಗೀರಿ, ಮತ್ತೊಂದು ಫೋಟೋ ತೆಗೀರಿ, ಜೀವನ ಪರ್ಯಂತ ನಾನು ಇದ್ದೆ ಅಂತ ಹೇಳಿ ನಮ್ಮನ್ನ 50 ವರ್ಷಕ್ಕೆ ಇಷ್ಟು ಕರ್ಕೊಂಡು ಹೋಗುವಂತ ವೃತ್ತಿಪರ ಛಾಯಾಚಿತ್ರಕಾರರು ಕೂಡ ಒಂದು ದೊಡ್ಡ ಉದ್ಯಮ. ಏನೋ ಒಂದು ಫೋಟೋ ತೆಗಿತಾರೆ ಕೊಡ್ತಾರೆ ಅನ್ನೋದಲ್ಲ, ಸಾವಿರಾರು ಲಕ್ಷಾಂತರ ಜನ ಇದನ್ನ ಉದ್ಯೋಗವನ್ನ ಕಾಯಕವನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸರ್ಕಾರ ಸರಿಯಾಗಿ ನಮ್ಮನ್ನ ಗುರುತಿಸ್ತಾ ಇಲ್ಲ ಅನ್ನೋ ಒಂದು ನೋವಿದೆ. ನಿಮ್ಮನ್ನು ಕೂಡ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಗುರುತಿಸಬೇಕು ಅಂತೇಳಿ ನಿಮ್ಮೆಲ್ಲರ ಬೇಡಿಕೆ ಆಗಿದೆ. ನಾನು ಈ ಕೂಡಲೇ ನಮ್ಮ ಕಾರ್ಮಿಕ ಸಚಿವರಿಗೆ ಪತ್ರ ಬರೆದು ವೃತ್ತಿಪರ ಛಾಯಾಗ್ರಾಹಕರನ್ನು ಕೂಡ ಅಸಂಘಟಿತ ಕಾರ್ಮಿಕರಿಗೆ ಏನೇನು ಸವಲತ್ತು ಸಿಗುತ್ತೆ ಅದನ್ನ ಕೊಡಬೇಕು ಅಂತೇಳಿ ನನ್ನ ಸರ್ಕಾರವನ್ನ ನಾನು ನಿಮ್ಮ ಪರವಾಗಿ ಧ್ವನಿಯಾಗಿ ನಿಂತ್ಕೊತೀನಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಭರವಸೆಯನ್ನ ಕೊಡ್ತೀನಿ. ಈಗ ಮಂಡ್ಯ ನಗರದಲ್ಲಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ 5,000 ಮನೆಯನ್ನ ಕೊಡಬೇಕು ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಛಾಯಾಗ್ರಾಹಕರಿಗೂ ಕೂಡ ಯಾರ ಮನೆ ಇಲ್ಲ ಅವ್ರಿಗೂ ಕೂಡ ಅಪ್ಲಿಕೇಶನ್ ತಗೊಂಡು ನಿಮಗೂ ಕೂಡ ಸೂರನ್ನ ಕಲ್ಪಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಿಮ್ಮೆಲ್ಲರ ಕಷ್ಟಗಳಿಗೆ ನಾವು ಇರ್ತೀವಿ, ನಮ್ಮ ಸರ್ಕಾರ ಇರುತ್ತೆ, ನಮ್ಮ ಮಂತ್ರಿ ಇರುತ್ತೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಹಿಂಬಾಗಿಲಿನಿಂದ ಈ ರಾಜ್ಯ ಸರ್ಕಾರವನ್ನ ಬೀಳಿಸಬೇಕು ಅಂತ ಹೊರಟಿದ್ದಾರೆ. ಅದರ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಹೋಗ್ಬೇಕಾಗಿರೋದ್ರಿಂದ ಜಾಸ್ತಿ ಮಾತಾಡಲ್ಲ, ಮಂತ್ರಿಗಳ ಮಾತಾಡೋದ ಮೇಲೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿದೆ. ಧನ್ಯವಾದಗಳು. ವೇದಿಕೆಯಲ್ಲಿದ್ದ ಗಣ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 65% ಹೆಚ್ಚು ಅಂಕ ಪಡೆದಂತಹ ಪ್ರತಿಭಾನ್ವಿತ ಛಾಯಾಗ್ರಾಹಕ ಮಕ್ಕಳಿಗೆ ಹಾಗೂ ಹಿರಿಯ ಛಾಯಾಗ್ರಾಹಕರಿಗೆ ಛಾಯಾಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ಭಾವನಾ, ಮಂಡ್ಯ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನೋದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮುಡಾ ಪ್ರಕರಣ ಕುರಿತಂತೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಮೈಸೂರಿನ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿರುವಂತಹ ನ್ಯಾಯಾಲಯದ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ, ಕಾನೂನು ಗಾಳಿಗೆ ತೂರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ, ಇದು ಕಾನೂನು ಬಾಹಿರ ನಡೆಯಾಗಿದೆ ಅಂತ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಮಧ್ಯೆ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಬಾಂಗ್ಲಾದೇಶದಲ್ಲಿ ಹಸಿನವರು ಕೂಡಲೇ ವಾಪಸ್ ಕಳಿಸ್ಕೋಬೇಕು ಕೇಂದ್ರ ಸರ್ಕಾರ, ಇಲ್ಲ ಅದಕ್ಕೆ ತಕ್ಕ ಪರಿಣಾಮವನ್ನ ಬಿಜೆಪಿ ಗವರ್ನರ್ ಎದುರಿಸಬೇಕಾಗ್ತದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟು ವಾಪಸ್ ತಗೋಬೇಕು.
ಇಲ್ಲ ಅಂದ್ರೆ ರಾಜಭವನಕ್ಕೆ ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಪೂಜೆ ಆಗ್ತದೆ. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆ ಶಿವರಾಮ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ರಾಜ್ಯದಿಂದ ಹಿಂದಕ್ಕೆ ಕರೆಸಿಕೊಳ್ಳುವಂತಾಗ್ರಹಿಸಿ ಟಿ.ನರಸೀಪುರ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾಯಿಸಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಗೆಹ್ಲೋಟ್ ಅವರ ಅಸಂವಿಧಾನಿಕ ನಡೆಯನ್ನ ಖಂಡಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯೋದಯ ಕಾಲೇಜು ವೃತ್ತದಿಂದ ಮೆರವಣಿಗೆ ಹೊರಟಂತ ಪ್ರತಿಭಟನಾಕಾರರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಗೆಹ್ಲೋಟ್ ಅವರ ಪ್ರತಿಕೃತಿಯನ್ನು ದಹಿಸಿ ಗೋ ಬ್ಯಾಕ್ ಗೆಹ್ಲೋಟ್ ಅಂತ ಘೋಷಣೆ ಕೂಗಿದ್ರು. ಈ ಒಂದು ಪಿತೂರಿ ನಡೆಯುತ್ತದೆ. ಇದನ್ನು ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳತಕ್ಕಂಥಕ್ಕೆ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಭೀಮರಯ್ಯ ಮಾತನಾಡಿ, ರಾಜ್ಯಪಾಲರು ಬಿಜೆಪಿ ಹಾಗೂ ಜೆಡಿಎಸ್ನವರ ಮಾತು ಕೇಳಿ ಕಳಂಕರಹಿತ ರಾಜಕಾರಣಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿರುವುದು ಖಂಡನೀಯ ಎಂದರು. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ಗೆಲ್ಲಿ ಗೆದ್ದು ಈ ಕಾರ್ಯಕ್ರಮ ಮಾಡಲಿ ಬಂದರೆ ಇವತ್ತು ಏನೋ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಖಂಡನೀಯ. ಏನೋ ಇವತ್ತು ರಾಜ್ಯಪಾಲರು ಬಿಜೆಪಿ ಅವ್ರ ಮಾತು ಕೇಳಿ ಜೆಡಿಎಸ್ ಅವ್ರ ಮಾತು ಕೇಳಿ ಇಷ್ಟೊಂದು ಮಾಡಿದಾರಲ್ಲ ಸಿದ್ದರಾಮಯ್ಯನವ್ರಿಗೆ, ಅದನ್ನ ಖಂಡಿಸ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು, ಬಂಧುಗಳು, ಮುಖಂಡರು ಹೆಸರು ಸೇರಿ ಬಂಧುಗಳೇ, ಇವತ್ತು ಜೆಡಿಎಸ್ನವರು, ಕುಮಾರಸ್ವಾಮಿ ಅವರು, ಅವ್ರ ತಂದೆಯವರು, ಅವ್ರ ಕುಟುಂಬದವರು ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋಗಿ ಅವ್ರ ಮಕ್ಕ ಮನೆಗೆಲ್ಲ ಜೈಲಿದ್ದಾರೆ. ಆ ಜೈಲಿರ್ತಕ್ಕಂಥವರು ನ್ಯಾಯ ತೀರಿಸಿ ನಮ್ಮ ನ್ಯಾಯ ತೀರ್ಸಕ್ಕೆ ಅವರು ಬಿಜೆಪಿ ಅವರು, ಯಡಿಯೂರಪ್ಪನವರು ಸಹ ಜೈಲಿಗೆ ಹೋಗಿದ್ರು. ಈಗ ವಯಸ್ಸಾಗಿ ಜೈಲಿಗೆ ಹೋಗಿದ್ರಲ್ಲ, ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇವತ್ತು ಬಿಟ್ಬಿಟ್ಟು ಮನೆಯಲ್ಲಿ ಇರ್ಬೇಕಾಗಿತ್ತು. ಕುಮಾರಸ್ವಾಮಿ ಅವರು ಜನಗಳ ಹಿಂದೆ ಮತದಾರರಿಂದಲೇ ಬಿಜೆಪಿಗೆ ಹೋಗಿ ಒಂದೇ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿ ಅಭೂತಪೂರ್ವ ಬೆಂಬಲವನ್ನು ವ್ಯಕ್ತಪಡಿಸಿದರು. ತುರ್ತು ಚಿಕಿತ್ಸೆ, ಆರೋಗ್ಯ ಸೇವೆಗಳು ಹಾಗೂ ಮೆಡಿಕಲ್ ಸ್ಟೋರ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಸೇವೆಗಳು ಸಂಪೂರ್ಣ ಸ್ತಬ್ಧವಾಗಿ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು. ಮಂಡ್ಯ ನಗರದ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಎಂಜಿನಿಯರ್ ಮಂಡ್ಯ ವತಿಯಿಂದ 80 ಲಕ್ಷ ವೆಚ್ಚದ ಕೇಂದ್ರ ಗ್ರಂಥಾಲಯ ಕಚೇರಿಯ ನೂತನ ಗ್ರಂಥಾಲಯದ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ನಗರದಲ್ಲಿ ಸುಸಜ್ಜಿತ ಗ್ರಂಥಾಲಯ ಯಶಸ್ವಿಯಾಗಿ ನಿರ್ಮಾಣ ಮಾಡುವುದಕ್ಕೆ ಕರ್ನಾಟಕ ಸರ್ಕಾರ 80 ಲಕ್ಷ ಅನುದಾನ ಬಿಡುಗಡೆಯನ್ನು ಮಾಡಿದೆ. ಅದರಂತೆ ಇಂದು ನೂತನ ಗ್ರಂಥಾಲಯದ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇನೆ ಮತ್ತು ಶೀಘ್ರದಲ್ಲಿಯೇ ಕಟ್ಟಡ ಪೂರ್ಣಗೊಂಡು ಉದ್ಘಾಟನೆಯನ್ನು ಸಹ ಮಾಡಲಿದ್ದೇವೆ ಎಂದರು. ಸುಸಜ್ಜಿತ ಲೈಬ್ರರಿ ಬಿಲ್ಡಿಂಗ್ ಶಾಶ್ವತವಾಗಿ ಬೇಕು ಅಂತೇಳಿ ನಮ್ಮ ಸರ್ಕಾರ 80 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದೆ. ಒಂದು ಸುಸಜ್ಜಿತವಾದ
ಓದುಗರ ಪ್ರಿಯರಿಗೆ ಕೂತು ಚೆನ್ನಾಗಿ ಪುಸ್ತಕಗಳನ್ನು ಓದುವಂಥ ಸಕಲ ಸೌಲಭ್ಯವನ್ನು ಒದಗಿಸುವಂಥ ಒಳ್ಳೆಯ ಲೈಬ್ರರಿಯನ್ನು ಇವತ್ತು ಕಟ್ಟೋದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಶೀಘ್ರದಲ್ಲೇ ಅದರ ಕಾಮಗಾರಿ ಮುಗಿದು ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಂತೋಷ್, ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಮಂಜು, ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರ, ಕಾಂಗ್ರೆಸ್ ಮುಖಂಡರಾದ ಅಭಿಲಾಷ್, ಗುತ್ತಿಗೆದಾರರಾದ ಚೇತನ್, ಮಹೇಂದ್ರ, ಬಿಎಂ ವಜ್ರಮುನಿ ಹಾಗೂ ಇತರರು ಉಪಸ್ಥಿತರಿದ್ದರು. ಮಂಡ್ಯ ನಾಲ್ವಡಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಡಿ ನರಸಿಂಹಮೂರ್ತಿ ಮತ್ತು ತಂಡ ಹಾಗೂ ಒಡನಾಡಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಚಿಕ್ಕಸ್ವಾಮಿ ಮತ್ತು ತಂಡದವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಮಂಡ್ಯದ ವಿವಿ ರಸ್ತೆಯಲ್ಲಿರುವ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲ ಲಯನ್ ಕೆ ದೇವೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮನುಷ್ಯರನ್ನ ನೆನಪಿಟ್ಟುಕೊಳ್ಳುವುದೇ ಅವರು ಮಾಡುವ ಸಮಾಜಮುಖಿ ನಿಸ್ವಾರ್ಥ ಸೇವೆಯಿಂದ. ಸಮಾಜದಲ್ಲಿ ಅಗತ್ಯವಿರುವವರಿಗೆ ತಮ್ಮ ಇತಿಮಿತಿಯಲ್ಲಿ ಸೇವೆ ಮಾಡುವ ಗುಣ ಬೆಳೆಸಿಕೊಳ್ಳಿ. ನೈಸರ್ಗಿಕ ವಿಕೋಪ ಸಂಭವಿಸಿದ ತಕ್ಷಣವೇ ನೆರವಿಗೆ ಬರೋದು ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್, ಲಯನ್ಸ್ ಇಂಟರ್ನ್ಯಾಷನಲ್ ಸಮಾನ ಮನಸ್ಕರು ಸೇರಿ ಸ್ನೇಹದಿಂದ ಸೇವೆಗಾಗಿಯೇ ರೂಪುಗೊಂಡಿರುವುದೇ ಲಯನ್ಸ್ನ ಮೂಲ ಉದ್ದೇಶ. ನಿಮ್ಮೆಲ್ಲರ ಸಹಕಾರದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕ್ಲಬ್ ಹಾಗೂ ಸದಸ್ಯರಿರೋದಿಂದಲೇ ಗುರುತಿಸುವಂತೆ ಮಾಡಲಾಗಿದೆ. ಇದು ನೀವು ನನಗೆ ಕೊಟ್ಟ ಗೌರವ ಎಂದರಲ್ಲದೆ, ನಮ್ಮ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಮಾಹೆಯಲ್ಲಿ ನಡೆಯಲಿದ್ದು 317 ಜಿಲ್ಲೆಯ ಲಯನ್ಸ್ ಸದಸ್ಯರು, ಪದಾಧಿಕಾರಿಗಳು, ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಆಗಿರುವುದು ಹೆಮ್ಮೆಯ ವಿಷಯ. ನಮಗೂ ಉಪಸಮಿತಿಗಳ ದೊಡ್ಡ ಜವಾಬ್ದಾರಿ ನೀಡಿದ್ದು, ಲಯನ್ಸ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸೇವಾ ಮನೋಭಾವನೆಯಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಸೋಣ ಅಂತ ಮನವಿ ಮಾಡಿದರು. ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ಬೇಕಾದ್ದು ನಮ್ಮ ಚೆನ್ನಾಗಿ ಆಗ್ಬೇಕಾದ ನನ್ನ ಕೆಲಸ. ನಾವು ಲಯನ್ಸ್ಗಳೆಲ್ಲ ಒಗ್ಗೂಡಿ ಅತಿಯಾದಂಥ ಒಂದು ಸಭೆಯನ್ನು ನಾವು ಮಾಡಿ ಒಳ್ಳೆ ವೇದಿಕೆ ನಮ್ಗೆ ಕೊಟ್ಟಿರೋದು, ಇವತ್ತು ಲೀಡರ್ ನನಗೆ ಕೊಟ್ಟಿರೋದೇನು ವೇದಿಕೆಯ ನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕುಂದುಕೊರತೆಗಳು ಬರದಂತೆ ನಾವೆಲ್ಲ ಕೂತ್ಕೊಂಡು ಮಾಡೋಣ. ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಜೊತೆ ಒಂದು ಮೀಟಿಂಗ್ ಮಾಡೋಣ, ಮಾಡ್ಬಿಟ್ಟು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ, ಇದು ಲಯನ್ಸ್ಗಳೇ ವಾಲಂಟಿಯರ್ ಆಗಿ ನಿಂತ್ಕೊಂಡು ಈ ವೇದಿಕೆಯನ್ನ ನಿರ್ವಹಣೆ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು ಅನ್ನುವಂಥ ಹೆಗ್ಗಳಿಕೆಗೂ ಪಾತ್ರರಾಗಬೇಕು. ನಾವು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಲಯನ್ಸ್ಗಳಿಗೆ ವೇದಿಕೆಗಳು ಕೊಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ದರ್ಶನ್ ಪುಟ್ಟಣೆಯ ಲಯನ್, ಬಹಳಷ್ಟು ಜನ ಪುಟ್ಟರಾಜು ಎಲ್ಲರೂ ಲಯನ್ಗಳೇ. ಅವರು ಈ ಇದರಲ್ಲಿ ಮುಖ್ಯ ಇದಕ್ಕೆ ಬರೋದ್ರಿಂದ ಲಯನ್ಸ್ಗೆ ಕೀರ್ತಿ ಹೇಳ್ತಾ, ಇವತ್ತು ಹೊಸ ಸದಸ್ಯರನ್ನ 5 ಜನ ತಗೊಂಡಿದ್ದಾರೆ. ಎರಡು ಸಂಸ್ಥೆಯಿಂದ 4 ಜನ ಒಟ್ಟು 2 ಸಂಸ್ಥೆ. ಇವತ್ತು ನರಸಿಂಹ ಮತ್ತೆ ಇವರು ಚಿಕ್ಕಸ್ವಾಮಿ ಅವರ ನೇತೃತ್ವದಲ್ಲಿ 24 ಕೆಲಸ ಮಾಡಿ ಒಳ್ಳೆ ಸರ್ವಿಸ್ ಆಕ್ಟಿವಿಟೀಸ್ಗಳು ಮಾಡಿ ಒಳ್ಳೆಯ ಸಂಸ್ಥೆ ಅಂತ ಹೇಳಿ ಲಯನ್ಸ್ ಜಿಲ್ಲೆ 317 ಜಿಯ 1ನೇ ಜಿಲ್ಲಾ ಉಪರಾಜ್ಯಪಾಲ ಲಯನ್ ಕೆಎಲ್ ರಾಜಶೇಖರ್ ನಾಲ್ವಡಿ ಹಾಗೂ ಒಡನಾಡಿ ಲಯನ್ಸ್ ಕ್ಲಬ್ಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು. ಅದೊಂದು ಕೂಡ ನಮ್ಮ 55 ತಿಂಗಳಿಗೆ, ಯಾಕೆಂದರೆ ಒಂದು 5 ವರ್ಷ ಪ್ರಾರಂಭವಾದಂಥ ಲಯನ್ಸ್ ಸಂಸ್ಥೆ 5 ನೂತನ ಲಯನ್ಸ್ ಸಂಸ್ಥೆಗಳನ್ನು ಜಿಲ್ಲೆಗೆ ಕೊಡುವುದು ಅಂದರೆ ಅದು ಬಹಳ ಹೆಚ್ಚುಗಾರಿಕೆ. ಪಿಎಸ್ಟಿ ಫೋರಂ ಜಿಲ್ಲಾಧ್ಯಕ್ಷ ಲಯನ್ ಟಿ ನಾರಾಯಣ ಸ್ವಾಮಿ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ರು. ಮಂಡ್ಯ ನಾಲ್ವಡಿ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷ ಲಯನ್ ಡಿ ನರಸಿಂಹಮೂರ್ತಿ ಮಾತನಾಡಿ, ನನ್ನ ಅವಧಿಯಲ್ಲಿ ಅತಿ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎಂದರು. ಗಿಡ ನೆಡೋದು ನಮ್ಮ ಮೊದಲ ಆದ್ಯತೆ ಆಗಿದೆ. ಇಷ್ಟು ಕೆಲಸಗಳು ಈ ವರ್ಷ ನಾವು ತುಂಬಾ ಮುತುವರ್ಜಿ ವಹಿಸಿ ಮಾಡ್ತೀವಿ ಅಂತ ನಿಮ್ಮೆಲ್ಲರಿಗೂ. ಮಂಡ್ಯ ಒಡನಾಡಿ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷ ಲಯನ್ ಚಿಕ್ಕಸ್ವಾಮಿ ಮಾತನಾಡಿ, ಹಣವಿದ್ದವರಿಗೆ ಸಮಾಜ ಸೇವೆ ಮಾಡೋದಕ್ಕೆ ಸಮಯವಿರೋದಿಲ್ಲ. ನಮ್ಮ ಸರ್ಕಾರಿ ನೌಕರರಿಗೆ ಸಮಯದ ಕೊರತೆ ಇದೆ. ಆದ್ದರಿಂದ 2 ತಿಂಗಳ ನಂತರ ಸಕ್ರಿಯವಾಗಿ ನಮ್ಮ ಸಂಸ್ಥೆ ಸಮಾಜ ಸೇವೆ ಮಾಡಲಿದ್ದೇವೆ ಅಂತ ತಿಳಿಸಿದರು. ಹಣ ಇದ್ದವರಿಗೆ ಸಮಯ ಇರೋದು, ಬೇಕಾದಷ್ಟು ದುಡ್ಡಿರುತ್ತೆ, ಬಿಟ್ಟು ಸಾಮಾಜಿಕ ಸೇವೆ ಮಾಡೋದಕ್ಕೆ ಅವರಿಗೆ ಸಮಯ ಇರುತ್ತೆ. ಹಾಗೆಯೇ ಈ ಸರ್ಕಾರಿ ನೌಕರಲ್ಲಿರೋರಿಗೆ ಸಮಯದ ಕೊರತೆ, ಸಮಯ ಸಿಗೋದು. ಹಾಗಾಗಿ ಇವ್ರಿಗಾದ್ರೂ ಕೂಡ ಕೆಲವು ಕೆಲಸಗಳಲ್ಲಿ 1 ವರ್ಷದಿಂದ ಸರಿಯಾಗಿ ಸಕ್ರಿಯವಾಗಿ ಆಗ್ತಾರೆ. ಇನ್ನೊಂದು 2-3 ತಿಂಗಳು ಸಾಧ್ಯವಾಗೋದಿಲ್ಲ. ಅದಕ್ಕೆ ನಮ್ಮ ಗೆಳೆಯರಿಗೆಲ್ಲ 2 ತಿಂಗಳು ಅವಕಾಶ ಮಾಡ್ತೀವಿ. ಆದರೆ ಏನು ಸಾಮಾಜಿಕ ಸೇವಾ ಕಾರ್ಯಗಳು ನಮ್ಮ ಬೇರೆ ಬೇರೆ ಕ್ಲಬ್ಗಳ ಜೊತೆಯಲ್ಲಿ ಸಂಘಟಿಸಿ ಸಂಯೋಜನೆ ಮಾಡಿಕೊಂಡು
ಸೇವಾ ಕಾರ್ಯಗಳನ್ನು ಮಾಡೋಣ. ಆನಂತರ ಸ್ವಲ್ಪ ಸಕ್ರಿಯವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಕೇಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಜಿಎಂಟಿ ಸಂಯೋಜಕ ಲಯನ್ ಕೆಎನ್ ಸುನೀಲ್ ಕುಮಾರ್, ಜಿಇಟಿ ಸಂಯೋಜಕ ಲಯನ್ ಹನುಮಂತಯ್ಯ, ಜಿಲ್ಲಾ ಸಂಪುಟ ವಿಶೇಷ ಕಾರ್ಯದರ್ಶಿ ಲಯನ್ ಆನಂದ್, ವಲಯಾಧ್ಯಕ್ಷ ಲಯನ್ ಆದರ್ಶ, ಪ್ರಾಂತೀಯ ಅಧ್ಯಕ್ಷ ಜೆಜೆ ಲಿಂಗರಾಜು, ಲಯನ್ ಶಿವಲಿಂಗಯ್ಯ, ಲಯನ್ ಎನ್ಎನ್ ಯೋಗೇಶ್, ಕ್ವೆಸ್ಟ್ ಜಿಲ್ಲಾಧ್ಯಕ್ಷ ಲಯನ್ ಜಿ ಧನಂಜಯ ದರ್ಸಗುಪ್ಪೆ, ಜಿಲ್ಲಾಧ್ಯಕ್ಷ ಲಯನ್ ಲಿಂಗೇಗೌಡ ಹಾಗೂ ಲಯನ್ ಲಕ್ಷ್ಮೀಕಾಂತ್, ಲಯನ್ ದೇವೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಸಂಪೂರ್ಣ ಶ್ರೀ ಮಧ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಕಳೆದ 10 ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಇಂದು ಶ್ರೀ ದತ್ತ ವಿಜಯಾನಂದ ತೀರ್ಥ ಶ್ರೀಗಳ 21ನೇ ಚಾತುರ್ಮಾಸ್ಯ ವ್ರತದೀಕ್ಷೆ ಪ್ರಯುಕ್ತ ಸಂಪೂರ್ಣ ಮಧ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಯಶಸ್ವಿಯಾಗಿ ನಡೆದಿದೆ. ಲೋಕ ಕಲ್ಯಾಣಾರ್ಥವಾಗಿ 11 ದಿನಗಳಿಂದ ನಡೆದ ಗಣಪತಿ ಸಚ್ಚಿದಾನಂದ ಆಶ್ರಮದ ಕಾರ್ಯಸಿದ್ಧಿ ಆವರಣದಲ್ಲಿ ನಡೆದಂತಹ ಯಾಗದಲ್ಲಿ ಕಡೆಯ ದಿನವಾದ ಇಂದು ಪೂರ್ಣಾವಧಿಯೊಂದಿಗೆ ಶ್ರೀ ವಿಜಯಾನಂದ ಶ್ರೀಗಳು ಭಕ್ತ ಸಮೂಹಕ್ಕೆ ಆಶೀರ್ವಚನ ನೀಡಿದರು. ಹಾಗೆ ನಮ್ಮ ರಾಜೇಂದ್ರ ಅವರು ಪತಯೇ ನಮಃ ಬೋಲೋ ಶ್ರೀ ಸೀತಾರಾಮಚಂದ್ರ ಪ್ರಭು ಕಿ ಜೈ. ಹಂತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಃ. ಜೈ ಗುರುತ. ಹಾಗೆ ನಮ್ಮ ದತ್ತ ವೆಂಕಟರಮಣ ದೇವಸ್ಥಾನದ ಸಿಬ್ಬಂದಿಯವರು ನಮ್ಮ ಭಾರತದಲ್ಲೇ ಅಲ್ಲ ಪ್ರಪಂಚದಲ್ಲೆಲ್ಲೂ ಕೂಡ ಶ್ರೀರಾಮ್ ಅಂತ ಕೇಳಿದ ಕೂಡಲೇ ಇದೇನೋ ಮೈ ಒಂಥರ ನೆವರೇಳುತ್ತೆ ಎಲ್ರಿಗೂ ಕೂಡ. ಯಾಕೆಂದರೆ ಧರ್ಮಪುರುಷ, ಆದರ್ಶ ಪುರುಷ, ಲೋಕಕ್ಕಾಗಿ ಲೋಕದ ಪ್ರಜೆ ಹೇಗೆ ಬಾಳಬೇಕು ಅಂತ ತೋರಿಸಿರುವಂಥ ಮಹಾನುಭಾವ ಶ್ರೀರಾಮಚಂದ್ರ ಭಗವಂತನ ಅವತಾರ. ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿಗೋಸ್ಕರ 11 ದಿವಸದಿಂದ ರಾಮಾಯಣ ಮಹಾಯಾಗ, ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾಯಾಗ, ಅದರ ಮಹಾಪೂರ್ಣಾಹುತಿ ನಡೆದಿದೆ. ಇದರ ಫಲ ಎಲ್ಲರಿಗೂ ಕೂಡ ಸಿಗಬೇಕು. ನಮ್ಮ ಕರ್ನಾಟಕ, ನಮ್ಮ ದೇಶ, ಪ್ರಪಂಚವೆಲ್ಲವೂ ಕೂಡ ಸುಭಿಕ್ಷವಾಗಿ ಶಾಂತಿಯಿಂದ ಇರಬೇಕು. ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಈಗ ಯುದ್ಧದ ವಾತಾವರಣ, ಬೇಡದೇ ಇರುವಂಥ ಯುದ್ಧದ ವಾತಾವರಣ. ಅದು ಕಾರಣಗಳು ರಾಜಕೀಯ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಆದರೆ ಒಟ್ಟಿನಲ್ಲಿ ನಾವು ಅದನ್ನು ಕೇಳೋಕ್ಕೂ ಇಷ್ಟಪಡಲ್ಲ. ಸಣ್ಣ ಮಕ್ಕಳು, ವೃದ್ಧರು, ಮಹಿಳೆಯರು ಇವರೆಲ್ಲ ಕಷ್ಟಪಡೋದು, ಇದನ್ನು ನಾವು ನೋಡೋಕ್ಕೂ ಸಾಧ್ಯ ಇಲ್ಲ. ಆ ಥರದ ವಾತಾವರಣ ಇರಬಾರ್ದು ಅಂಥೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲ ಕಡೆ ಶಾಂತಿ ಆಗಬೇಕು, ಈ ಯುದ್ಧದ ವಾತಾವರಣ ಹೋಗಬೇಕು ಅಂಥೇಳಿ ಈ ರಾಮಾಯಣ ಮಹಾಯಾಗವನ್ನು ಈ ಚಾತುರ್ಮಾಸ್ಯದಲ್ಲಿ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮಾಡಿದ್ದೀವಿ. ಇವತ್ತು ಪೂರ್ಣಾಹುತಿ ಆಗಿದೆ. ಸಾಮ್ರಾಜ್ಯ ಪಟ್ಟಾಭಿಷೇಕ ಇನ್ನೇನು ಆಗೋದಿದೆ. ಇದರ ಫಲ ಲೋಕಕ್ಕೆಲ್ಲ ಸಿಗಲಿ, ಎಲ್ಲರೂ ಸುಖ ಶಾಂತಿಗಳಿಂದ ಆನಂದವಾಗಿರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ನೀವೆಲ್ಲರೂ ಒಳ್ಳೆ ಪ್ರಚಾರ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಎಲ್ಲ ಚೆನ್ನಾಗಾಗಲಿ. ಯಾಕಂದರೆ ಒಳ್ಳೆ ವಾರ್ತೆಗಳನ್ನು ಮುಟ್ಟಿಸೋದೇ ಬಹಳ ಮುಖ್ಯ ಆಗಿದೆ. ಎಲ್ಲಿ ನೋಡಿದ್ರೂ ಕೂಡ ಏನೋ ಭಯಾನಕದ ವಾತಾವರಣ ಅಥವಾ ಭಯ ಕೊಡುವಂಥ ವಾರ್ತೆಗಳು, ಆ ಥರದ್ದಲ್ಲದೆ ಒಳ್ಳೆ ವಾರ್ತೆಗಳನ್ನು ಕೇಳಿಸುವಂಥ ಜವಾಬ್ದಾರಿಯನ್ನು ನೀವೆಲ್ಲ ತೊಗೊಂಡಿದ್ದೀರಿ. ತುಂಬ ಸಂತೋಷ. ಆ ರಾಮನ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ವಿ ರಾಜೀವ್, ಜಿಲ್ಲಾ ಬ್ರಾಹ್ಮಣ ಅಧ್ಯಕ್ಷರಾದ ಜಿಡಿ ಪ್ರಕಾಶ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಮಂಡ್ಯ ನಗರ ಸುಭಾಷ್ ನಗರ 6ನೇ ಕ್ರಾಸ್ ಕೆಆರ್ ರಸ್ತೆಯಲ್ಲಿ ಬ್ಲಾಕ್ ಬರ್ಡ್ ಮೆನ್ಸ್ ವೇರ್ ಅಂಡ್ ಫುಟ್ವೇರ್ ಕಲೆಕ್ಷನ್ನ ನೂತನ ಶೋರೂಮ್ ಉದ್ಘಾಟನೆ ನಡೆಯಿತು. ನೂತನ ಶೋರೂಮ್ ಅನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ, ಚಲನಚಿತ್ರ ನಟಿ ಭಾವನಾ ಉದ್ಘಾಟಿಸಿದರು.
ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ವ್ಯವಸಾಯವನ್ನೇ ಕಾಯಕ ಮಾಡಿಕೊಂಡಿದ್ದ ಜನರು ಇಂದು ವ್ಯಾಪಾರ ಕ್ಷೇತ್ರಕ್ಕೆ ಬಂದಿರುವುದು ಬಹಳ ಸಂತೋಷದ ವಿಷಯ. ಅಂತೆಯೇ ಮಂಡ್ಯ ನಗರದಲ್ಲಿ ನೂತನ ಬ್ಲಾಕ್ ಬರ್ಡ್ ಕಲೆಕ್ಷನ್ನ ನೂತನ ಶೋರೂಂ ಪ್ರಾರಂಭವಾಗಿದ್ದು, ಮೈಸೂರು ಮತ್ತು ಬೆಂಗಳೂರಿಗೆ ಹೋಗಿ ವಸ್ತ್ರಗಳನ್ನು ಕೊಳ್ಳುವ ಬದಲು ಮಂಡ್ಯ ಜನತೆ ಉತ್ತಮ ಗುಣಮಟ್ಟದ ವಸ್ತ್ರಗಳನ್ನು ಇಲ್ಲಿಯೇ ಖರೀದಿಸಿ ಸಹಕರಿಸಬೇಕು ಅಂತ ಶುಭ ಕೋರಿದರು. ಕಬ್ಬು ಮತ್ತು ಭತ್ತ ಬೆಳೆಯುವಂಥ ತರಕಾರಿ ಬೆಳೆಯುವಂಥ ಜನ ಇವತ್ತು ಈ ಒಂದು ವ್ಯಾಪಾರ ಕ್ಷೇತ್ರದಲ್ಲೂ ಸಹ ಮುಂದಾಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷ. ಅವರ ಮಕ್ಕಳುಗಳ ಮೂಲಕ ಬ್ಲ್ಯಾಕ್ ಬ್ರ್ಯಾಂಡ್, ಸೊ ಇದನ್ನು ಬ್ಲ್ಯಾಕ್ ಬೋರ್ಡ್ ಕಲೆಕ್ಷನ್, ಸೊ ಒಂದು ಶಾಪನ್ನು ಇಲ್ಲಿ ಮಂಡ್ಯ ಸಿಟಿನಲ್ಲಿ ಓಪನ್ ಮಾಡಿದ್ದಾರೆ. ಸೊ ಜನ ಇದನ್ನು ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ಬೆಂಗಳೂರು ಮೈಸೂರಿನಲ್ಲಿ ಹೋಗಿ ತೊಗೊಂಬರೋ ಬದಲು ಇಲ್ಲೇ ತಗೊಂಡು ಅವ್ರಿಗೂ ಸಹ ಇನ್ನೂ 4-6 ಅಂಗಡಿ ಹೊಸ ಅಂಗಡಿಗಳನ್ನ ತೆರೆಯುವಂಥ ಅವಕಾಶ ಮಾಡಿ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬ್ಲಾಕ್ ಬರ್ಡ್ ಮೆನ್ಸ್ವೇರ್ ಅಂಡ್ ಫುಟ್ವೇರ್ ಕಲೆಕ್ಷನ್ ಶೋರೂಂ ಮಾಲೀಕರಾದ ಮೋಹನ್ ಮಾತನಾಡಿ, ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಶರ್ಟ್, ಪ್ಯಾಂಟ್, ಫುಟ್ವೇರ್ ದೊರೆಯಲಿದೆ ಮತ್ತು 2 ದಿನಗಳು ಮೆನ್ಸ್ವೇರ್ ಕಲೆಕ್ಷನ್ಸ್ನಲ್ಲಿ 40% ರಿಯಾಯಿತಿ ಮತ್ತು ಫುಟ್ವೇರ್ಗೆ 30% ರಿಯಾಯಿತಿ ದೊರೆಯಲಿದೆ. ಗ್ರಾಹಕರು ಈ ಕೊಡುಗೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ದಯಮಾಡಿ ಎಲ್ಲ ಗ್ರಾಹಕರು ಈ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು. ನಮ್ಮಲ್ಲಿ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆನೂ ಇದೆ. ಬ್ರ್ಯಾಂಡೆಡ್ ಕ್ವಾಲಿಟಿಲಿ ಒಳ್ಳೆ ಕ್ವಾಲಿಟಿ ಇದೆ. ಈ 2 ದಿನ 40% ಮೆನ್ಸ್ವೇರಲ್ಲಿ ಡಿಸ್ಕೌಂಟ್ ಇದೆ, ಫುಟ್ವೇರಲ್ಲಿ 30% ಡಿಸ್ಕೌಂಟ್ ಇದೆ. ದಯಮಾಡಿ ಮಂಡ್ಯ ನಾಗರಿಕರು ಒಂದು ಸತಿ ಇಲ್ಲಿಗೆ ಭೇಟಿ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರ ಪಾಲಿಕೆಯ ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಸಮುದಾಯದ ಪ್ರಥಮ ಮಹಾಪೌರರಾಗಿ ಆಯ್ಕೆಯಾಗಿರುವ ಮಹಾಪೌರರಾದ ರಾಯಣ್ಣ ಬಡಿಗೇರ್ ಮೈಸೂರು ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರನ್ನು ಮೈಸೂರು ಜಿಲ್ಲಾ ವಿಶ್ವಕರ್ಮ ಬಡಗಿ ಕೆಲಸಗಾರರ ವತಿಯಿಂದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಅವರಿಗೆ ಮೈಸೂರು ಪೇಟ ಧರಿಸಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಯಿತು. ಮೈಸೂರು ಜಿಲ್ಲೆಯ ವಿಶ್ವಕರ್ಮ ಸಮಾಜ ಜಾಗೃತಿ ವೇದಿಕೆಯ ಕಾರ್ಯಕ್ರಮದ ಒಂದು ಆಹ್ವಾನದ ಮೇರೆಗೆ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಭಾಗವಹಿಸಿದ್ದೆ. ಆ ಸಂಘಟನೆಯ ಅಧ್ಯಕ್ಷರು ನನಗೆ ಇಲ್ಲಿ ಬರಮಾಡಿಕೊಂಡು ಜಿಲ್ಲೆಯ ವತಿಯಿಂದ ನನಗೆ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಒಂದು ಪಾಲಿಕೆಯ ವಿಶ್ವಕರ್ಮ ಸಮಾಜದ ಒಬ್ಬರು ಮಹಾಪೌರರ ಆಗಿದ್ದಾರೆ ಅಂತ ತಿಳ್ಕೊಂಡು ನನಗಿವತ್ತು ನನ್ನ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಇವತ್ತೇನು ನನಗೆ ಸನ್ಮಾನ ಮಾಡೋಕ್ಕೆ ಕರೆದಿದ್ದಾರೆ. ಆ ಸನ್ಮಾನ ಸ್ವೀಕರಿಸಿ ಅವ್ರಿಗೆ ಧನ್ಯವಾದ ಹೇಳಿ ನಾನು ಇಲ್ಲಿ ಜಲದರ್ಶಿನಿ ಅತಿಥಿ ಗೃಹಕ್ಕೆ ಬಂದಾಗ ನನ್ನೆಲ್ಲ ಮಹಾಪೌರರು ಆಗಬೇಕಂತ ಮೊದಲು ಹಾರೈಸಿದವರಲ್ಲಿ ನನ್ನ ಹಿರಿಯರಾದಂಥ ಮೊಗನಾಚಾರ್ಯರು, ನಾಗರಾಜ್ ಅವರು, ಸಿದ್ದಪ್ಪಾಜಿ ಅವರು, ರಾಘವಜಸ್ ಅವರು, ಇಲ್ಲೆಲ್ಲ ಸಮಾಜ ಹಿರಿಯರು, ಆಮೇಲೆ ನನ್ನ ಜೊತೆಗೆ ಬಂದಂಥ ನನ್ನ ಈ ಮಹಾಪೌರ ಸ್ಥಾನ ಮತ್ತು ಮಹಾನಗರ ಪಾಲಿಕೆಗೆ ಆಯ್ಕೆಗೆ ನನಗೆ ಹೆಗಲು ಕೊಡ ದುಡ್ದಂಥ ಶಿವ ಬಡಿಗೆರೆ, ಆಮ್ಯಾಗ ನಮ್ಮ ಗಿರೀಶ್ ಬಡಿಗೆರೆ, ಬಲ್ಬೀಮ್ ಪೋದಾರ್ ಇವರೆಲ್ಲ ಇವತ್ತು ನನ್ನ ಜೊತೆಗೆ ನನ್ನ ಶ್ರೀಮತಿಯವರು ಇವರೆಲ್ಲರೂ ಬಂದಿದ್ದೇವೆ. ಇಷ್ಟೇ ಸಮಾಜ ಭಾಳ ದೊಡ್ಡದು. ಒಬ್ಬ ಮಹಾಪೌರ ಆಗಿದ್ದ ವಿಷಯ ಒಂದು ಕಡೆ ಇದ್ದರೆ, ಒಬ್ಬ ರಾಜ್ಯದಲ್ಲೇ ಒಬ್ಬ ವಿಶ್ವಕರ್ಮ ಸಮಾಜದ ಒಬ್ಬ ಮನುಷ್ಯ ಇವತ್ತು ರಾಜ್ಯದಲ್ಲೇ ಮಹಾಪೌರ ಆಗಿದ್ದ ಅನ್ನೋ ಒಂದು ಹೆಮ್ಮೆಯಿಂದ ನನಗೆ ಇವತ್ತು ಏನು ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ಇದು ನಾನು ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ. ನನ್ನ ಸಮಾಜದವ್ರು ಅಂದರೆ ಮೈಸೂರು, ಕೊಡಗು, ಚಾಮರಾಜಪೇಟೆ, ಇತ್ತ ಗುಲ್ಬರ್ಗ, ಬೀದರ್, ಕೊಡಗು, ಮೈಸೂರು, ಬೆಂಗಳೂರು, ಹಾಸನ, ಮಂಡ್ಯ ಎಲ್ಲರೂ ಅವತ್ತು ಮಹಾಪೌರ ಸ್ಥಾನ ನನಗೆ 29/6/2024 ಏನು ಹುಬ್ಬಳ್ಳಿ ಒಳಗೆ ಜರುಗಿತಿ. ಅವತ್ತು ಎಲ್ಲ ಜಿಲ್ಲೆಯಿಂದ ಜನ ವಾಲಂಟ್ರಿ ಆಗಿ ಬಂದಿದ್ರಲ್ಲ, ಅದೊಂದು ರಕ್ತ ಸಂಬಂಧ ಅಂತ ಏನು ಹೇಳ್ತಿದ್ದೀವಿ, ಅದು ಅವತ್ತು ನನಗೆ ತೋರಿಸಿಕೊಡ್ತಿ ಅನ್ನೋದಕ್ಕೆ ನಾನು ವಿಶ್ವಕರ್ಮ ಸಮಾಜಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೇನೆ. ಅದಕ್ಕೆ ನನ್ನ ಮನೆತನ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಮತ ವತಿಯಿಂದ ನನ್ನ ವಾರ್ಡಿನ ಜನತೆ ಪರವಾಗಿ ನನ್ನ ವಿಶ್ವಕರ್ಮ ರಾಜ್ಯದಲ್ಲಿರುವ ಎಲ್ಲ ವಿಶ್ವಕರ್ಮ ಸಮಾಜದವರಿಗೆ, ನನ್ನ ರಕ್ತ ಸಂಬಂಧಿಗಳಿಗೆ
ಧನ್ಯವಾದಗಳನ್ನು ಹೇಳುತ್ತೇನೆ ಅಂತ ನನ್ನ ಮಾತು. ಈ ಸಂದರ್ಭದಲ್ಲಿ ಎಂ ಮೊಗಣ್ಣಾಚಾರ್, ಕೆಪಿಸಿಸಿ ಒಬಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯರಾಮಾಚಾರಿ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘ ಎಸ್ ನಾಗರಾಜು, ಅಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಶ್ರೀಮತಿ ರಾಣಿ ಸಿದ್ದಪ್ಪಾಜಿ, ಆಶ್ರಯ ಸಮಿತಿ ಸದಸ್ಯರು ಸಿದ್ದಪ್ಪಾಜಿ, ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರು ಒಬಿಸಿ ಘಟಕ ಗಿರೀಶ್ ಬಡಿಗೇರ್, ಶಿವಾನಂದ ಬಡಿಗೇರ್, ರುದ್ರೇಶ್ ಇಲ್ವಾಲ ಹೋಬಳಿ ಅಧ್ಯಕ್ಷರು, ಮುಖಂಡರುಗಳಾದ ಮಲ್ಲೇಶ್, ರಘು, ವಿಕ್ರಾಂತ್ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಭಾಗವಹಿಸಿದ್ರು. ಶಿಕ್ಷಣ ವೃತ್ತಿಗೆ ಪವಿತ್ರವಾದಂತಹ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ರೂ ಸಹ ಮಕ್ಕಳ ಜೊತೆ ಜಾಸ್ತಿ ಬೆರೀತಾ ಇದ್ರು. ಅವರಿಗೆ ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗಲೇ ಮೃತಪಟ್ಟರು. ಅವರಂತೆ ನಾನು ಸಹ ನನ್ನ ಉಸಿರಿರೋವರೆಗೂ ಪಾಠ ಮಾಡ್ತೇನೆ, ಪಾಠ ಮಾಡುವಾಗ ಉಸಿರು ನಿಲ್ಲಲಿ ಅಂತ ಆಶಿಸ್ತೇನೆ ಅಂತ ನಿವೃತ್ತಿ ಮುಖ್ಯ ಶಿಕ್ಷಕ ನಂಜರಾಜ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು. ತಳವಾಯಿ ಕೋಡಿಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ 28 ವರ್ಷಗಳ ಹಿಂದೆ ನಂಜರಾಜ್ 1986ರಿಂದ 1995ರವರೆಗೆ 9 ವರ್ಷ ಸೇವೆ ಸಲ್ಲಿಸಿದ್ದ ಅಚ್ಚುಮೆಚ್ಚಿನ ವಿಜ್ಞಾನ ಶಿಕ್ಷಕರಾಗಿದ್ದ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಂದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡ್ತಾ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದವನು. ನನಗೆ ಹೆಚ್ಚು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಬೇಕು, ಅವರನ್ನು ಉತ್ತಮ ದಾರಿಯಲ್ಲಿ ನಡೆದು ಉತ್ತಮ ಹುದ್ದೆಗೆ ಸೇರಬೇಕು ಎಂಬುದೇ ನನ್ನ ಆಸೆ. ಈ ಗ್ರಾಮವನ್ನು ಎಂದಿಗೂ ನಾನು ಮರೆಯೋದಿಲ್ಲ. ಈ ಮಣ್ಣಿನ ಋಣ ನನ್ನ ಮೇಲೆ ಇದೆ. ನನಗೆ ಅನ್ನ ಕೊಟ್ಟಂತಹ ಭೂಮಿ ಇದು. ವಿದ್ಯೆಯನ್ನ ಪ್ರತಿಯೊಬ್ಬರೂ ಕಲಿತು ಗುಣವಂತರಾಗಬೇಕು. ನನಗೆ ಶಿಕ್ಷಣ ನಿವೃತ್ತಿ ಆಗಿದ್ರೂ ಸಹ ಶಿಕ್ಷಣ ನೀಡೋದಕ್ಕೆ ತುಂಬಾ ಖುಷಿ ಇದೆ. ನಿವೃತ್ತಿ ತೆಗೆದುಕೊಂಡಿದ್ದೇನೆ, ಆದರೆ ಇನ್ನೂ ಚೈತನ್ಯ ಕುಗ್ಗಿಲ್ಲ. ಈಗಲೂ 3 ಗಂಟೆ ಪಾಠ ಮಾಡೋದಕ್ಕೆ ಬಯಸ್ತೇನೆ ಎಂದರು. ಸೊ ನಾವು ಹೊಸ ಕೆಲಸ ಸೇರ್ಕೊಂಡಿದ್ವಿ. ವೃತ್ತಿಯಲ್ಲಿ ಏನಾದ್ರು ಗೊತ್ತಿಲ್ಲ, 24 ಪಾಠ ಮಾಡಿ ಬಂದಿದ್ದೆವು ನಾವಲ್ಲಿ. ಆಗ ನಮ್ಮ ಕೈ ಹಿಡಿದು ನಮ್ಮ ವೃತ್ತಿನಲ್ಲಿ ಮೇಲ್ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಈ ಸುತ್ತ ಇರ್ತಕ್ಕಂಥ ಪೋಷಕ ವರ್ಗದವರು ನಮ್ಮ ಬಾಳಿಕೆಯನ್ನು ತರ್ಕೊಂಡು ಏನು ಆಗಿ ದೇಶದಲ್ಲಿ ಮುಂದೆ ಹೋಗ್ತೀನಿ ಅಂತಕ್ಕಂಥ ಹೋಗಿದವರು ಇದ್ದೀರಿ. ಕೆಲವರು ಅರ್ಥಕ್ಕೆ ಶಾಲೆ ಬಿಟ್ಟಿರ್ತಕ್ಕಂಥವ್ರು ಇದ್ದೀರಿ. ಈಗ ಕೆಲವರು ಹೇಳ್ತಾರೆ ಶಾಲೆ ಬಿಟ್ಟರೆ ನಾನು ನೋಡಿದ್ರೆ ಚೆನ್ನಾಗಿರ್ತಿತ್ತು, ಇವತ್ತು ಗಾಳಿ ಕೆಲಸ ಮಾಡ್ತಾ ಇದ್ದೀನಿ, ಅವತ್ತು ಹೋಗ್ಬೇಕಾಗಿತ್ತು, 7 ಮಂದಿ ಹೇಳ್ಬೇಕಿತ್ತು ಅಂತ. ಸೊ ಹಾಗಾಗಿ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನ ಇವರಿಗೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಅದನ್ನ ನಿಗದಿಯನ್ನ ಪಡಿಸ್ಕೊಂಡಿದ್ದೀವಿ. ನಂಜರಾಜ್ ಅವರು ವಿದ್ಯಾರ್ಥಿಗಳು ಮಾತಾಡ್ತಿರಲ್ಲ, ಮಾತಾಡಿ. ಪಾಠ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಅವರ ಏನೇನಿಂದ ಅವರಿಂದ ನೀವು ಕಲಿತೀರಿ ಅಂತಕ್ಕಂಥದ್ದನ್ನ ಹೇಳಿ. ಒಬ್ಬ ಗೆಳೆಯನಾಗಿ, ಒಬ್ಬ ಹಿರಿಯನಾಗಿ, ಒಬ್ಬ ತಂದೆಯ ಸಂಬಂಧಿಸಿದ ನಾನು ಹೇಳೋದೇನಂದ್ರೆ, ಬಹಳ ಕಷ್ಟದಲ್ಲಿ ಬಂದು ಬಂದವರು ಈಗ ಹೇಳಬೇಕು ನಾನು, ಯಾಕಂದ್ರೆ ಬಹುವಚನ ಈಗ ಬಳಕೆ ಮಾಡ್ತಾ ಇರೋದು. ಬೆಳೆದಿರ್ತಕ್ಕಂಥವರು BCA ಮಾಧ್ಯಮದಲ್ಲಿ ಒಂದು ಪದವಿಯನ್ನು ಪಡ್ಕೊಂಡು BSc ನಂತರ ಕಷ್ಟಪಟ್ಟು BEd ಮಾಡಿಕೊಂಡು ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಕ ವೃತ್ತಿಗೆ ಬಂದು ಆ ಶಿಕ್ಷಕ ವೃತ್ತಿಗೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ನಂಜರಾಜ್ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ವೇದಿಕೆಗೆ ಕರೆದಿರುವಾಗ ಅವರ ಶಿಷ್ಯಂದರು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ನಿವೃತ್ತಿ ಮುಖ್ಯ ಶಿಕ್ಷಕ AS ದೇವರಾಜು ಮಾತನಾಡಿ, ನಂದರಾದರೂ ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಅವರಿಂದ ವಿದ್ಯೆ ಕಲಿತ ಹಲವಾರು ವಿದ್ಯಾರ್ಥಿಗಳು ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ. ಈಗ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ತಿಳಿದಿರುತ್ತೆ. ಆದ್ದರಿಂದ ಈ ಶಾಲೆಯ ಸರ್ಕಾರಿ ಶಾಲೆ ಪ್ರಾರಂಭ ಮಾಡೋದಕ್ಕೆ ಈ ಗ್ರಾಮದ ಹಲವಾರು ಮುಖಂಡರು ತುಂಬ ಸಹಕಾರ ನೀಡಿದ್ರು. ಅದಕ್ಕಾಗಿ ಈಗ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳು ಹಾಗೂ ಅಕ್ಕಪಕ್ಕ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳನ್ನ ದಳವಾಯಿ ಕೊಡಲಿ 8ನೇ ತರಗತಿಗೆ ಸೇರಿಸುವಂತೆ ಹಳೆಯ ವಿದ್ಯಾರ್ಥಿಗಳು ಸಹ ಸ್ವಲ್ಪ ಶ್ರಮ ವಹಿಸಬೇಕು. ನಿಮಗೆ ಪೂರ್ಣ ಸಹಕಾರ ನಾವು ನೀಡ್ತೇವೆ ಎಂದರು. ಚೈತನ್ಯ ಇದೆ. ಒಂದ್ ಕಡೆ ಮೇಷ್ಟ್ರು ಪಾಠ ಮಾಡುವಾಗ ಏನ್ ಸರ್ ನಿಮ್ಗೆ ರಿಟೈರ್ಡ್ ಆಗುತ್ತಂತೆ, ಇನ್ನೂ 10 ವರ್ಷ ಇರ್ಬೋದಾಗಿತ್ತಲ್ಲ. ಯಾಕೆ ನೀವು ಡೌಟ ನನಗೆ, ಇನ್ನೂ 10 ವರ್ಷ 20 ವರ್ಷ ಇರ್ತೀನಿ ನಾನು. ಅವ್ರು ಹೆಂಗಿರ್ತೀರಿ ಸರ್, ರಿಟೈರ್ಡ್ ಆಯ್ತಲ್ಲ. ಅಲ್ಲ, ರಿಟೈರ್ಡ್ ಆಗಿರ್ಬೋದು ಅಷ್ಟೇ, ಟೈರ್ಡ್ ಆಗಿಲ್ವಲ್ಲ. ರಿಟೈರ್ಡ್ ಆಗತ್ತೆ, ಟೈರ್ಡ್ ಆಗೋದಿಲ್ವಲ್ಲ. ಟೈರ್ಡ್ ಆಗೋ ತನಕ ಅಬ್ದುಲ್ ಕಲಾಂ ಅವರನ್ನು ನಾನು ತುಂಬಾ ಇಷ್ಟಪಟ್ಟಕ್ಕಂಥವನು. ಅಬ್ದುಲ್ ಕಲಾಂ ಅವರು ಎಲ್ಲಿಗೆ ಹೋದ್ರು ಕೂಡ ಮಕ್ಕಳ ಜೊತೆನೇ ಮಾತಾಡ್ತಿದ್ರು, ಯಾರು ದೊಡ್ಡವ್ರ ಜೊತೆ ಮಾತಾಡೋಕೆ ಇಷ್ಟಪಡ್ತಿರ್ಲಿಲ್ಲ. ಅವರು ಶಿಲ್ಲಾಂಗ್ ತಾವು ಕೇಳಿದ್ರು, ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇನೆ, ಕುಸ್ತು ಬಿದ್ದು ಪ್ರಾಣವನ್ನು ಬಿಟ್ಟರು. ಇದು ಎಂಥ ಅದ್ಭುತವಾದ ಎಂಥ ಕೊಡುಗೆ ಅವ್ರು ಸಿಕ್ಕಿದಂಥದ್ದು. ಪಾಠ ಮಾಡ್ತಾ ಇದ್ದೇನೆ,
ಮಕ್ಕಳನ್ನ ಇಷ್ಟಪಟ್ಟು ಪಾಠವನ್ನ ಇಷ್ಟಪಟ್ಟು ಪಾಠ ಮಾಡ್ತಿದ್ದಂಥ ಅಬ್ದುಲ್ ಕಲಾಂ ಅವರು ಪಾಠ ಮಾಡ್ತಿದ್ದಾಗಲೇ ದೇಹತ್ಯಾಗ ಮಾಡಿಬಿಟ್ರಲ್ಲ ಅಂತ ಅದೃಷ್ಟ ಯಾರು ಸಿಗುತ್ತೆ. ನನಗೂ ಅದೇ ಅನಿಸುತ್ತೆ, ಉಸಿರಿರೋ ತನಕ ಪಾಠನೇ ಮಾಡಬೇಕು, ಪಾಠ ಮಾಡ್ತಾ ಇದ್ದಂಗೆ ಉಸಿರು ನಿಂತೋಗ್ಬೇಕು ಖಂಡಿತ. ಯಾಕೆಂದ್ರೆ ನನಗೆ ನೀವೆಲ್ಲ ಇಷ್ಟಪಟ್ಟಿರೋದು ನನ್ನನ್ನ ಟೀಚರ್ ಆಗಿ. ಮನುಷ್ಯ ಹುಟ್ಟುವಾಗ ಮನುಷ್ಯನೇ, ಹೋಗುವಾಗ ಮನುಷ್ಯನೇ. ನಂತರ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಆಯ್ತು, ನೆಕ್ಸ್ಟ್ ಪ್ರಶ್ನೆ ಹೇಳಿದ್ರೆ ಒಂದು 10 ಜನ ನಿಂತ್ಕೊಂಡು